ಅಸಿಸ್ಟೆಂಟ್ ನರ್ಸ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಇದ್ದ ಸಂಬಳ ಮತ್ತೆ ರಿಜಿಸ್ಟರ್ ನರ್ಸ್ ಆಗಿ ಇದ್ದ ಸಂಬಳ, ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ? ಸೊ ಎರಡಕ್ಕೂ ಡಿಫ್ರೆನ್ಸ್ ಇದ್ರೆ ಎಷ್ಟಿದೆ ಮತ್ತೆ ನಿಮ್ಗೆ ಸ್ಯಾಟಿಸ್ಫೈ ಇದೆಯಾ ಸಂಬಳ? ಫಸ್ಟ್ ಬಂದ ತಕ್ಷಣ ನೀವು ಒಬ್ರ ಹೋಗಿ ಮಾಡ್ರಿ ಅಂತ ಯಾರು ಏನ್ ಆತರ ಮಾಡಲ್ಲ. ನಾನು ಕಿಡ್ನೀಸ್ ಎಕ್ಸಾಮ್ ಬರಿಬೇಕಾ ಅಥವಾ ಆನ್ ಪಾಸಿಂಗ್ ಎಕ್ಸಾಮ್ ಬರಿಬೇಕಾ, ಯಾವ್ದು ಈಸಿ? ನಾನು ಧಾರವಾಡದಿಂದ ಬಂದೀನಿ. ಶ್ವೇತಾ ಅವರು ಜರ್ಮನಿನಲ್ಲಿ ರಿಜಿಸ್ಟರ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತು ಕೇಳೋಣ. ಸೊ ಜರ್ಮನಿನಲ್ಲಿ ರಿಜಿಸ್ಟರ್ ನರ್ಸ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು, ಯಾವ ತರ ಎಕ್ಸಾಮ್ ಪಾಸ್ ಆಗಬೇಕು, ಏನೆಲ್ಲ ರಿಕ್ವೈರ್ಮೆಂಟ್ ಬೇಕು ಅಂತ ಶ್ವೇತಾ ಅವ್ರನ್ನ ಕೇಳ್ತಾ ಹೋಗೋಣ. ಶ್ವೇತಾ ಮೊದಲಿಗೆ ನಿಮ್ ಬಗ್ಗೆ ಹೇಳಿ. ನೀವು ಜರ್ಮನಿ ಬಂದು ಎಷ್ಟು ವರ್ಷ ಆಯ್ತು, ಮತ್ತೆ ಯಾವ ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಹೆಂಗಿದೆ ಲೈಫ್? ನಾನು ಧಾರವಾಡದಿಂದ ಬಂದೀನಿ. ಜರ್ಮನಿಗ 2024 ಫೆಬ್ರವರಿ ಒಳಗಡೆ ಬಂದಾದ ತಕ್ಷಣ ಸ್ಟಾರ್ಟಿಂಗ್ 1 ಇಯರ್ ರೆಹಾ ಸೆಂಟರ್ ವರ್ಕ್ ಮಾಡಿ ಆಮೇಲೆ ಹಾಸ್ಪಿಟಲ್ ಚೇಂಜ್ ಮಾಡ್ಕೊಂಡೆ. ಸೊ ಇವಾಗ ನೆಕ್ಸ್ಟ್ ಫೆಬ್ರವರಿ 2026 ಅಂತಂದ್ರೆ 2 ಇಯರ್ ಕಂಪ್ಲೀಟ್ ಆಗ್ತೈತಿ ಜರ್ಮನಿಗೆ ಬಂದು. ಮತ್ತೆ ಇನ್ನೊಂದು ಏನ್ ಕ್ವಶನ್ ಅಪ್ಪ ಅಂತಂದ್ರೆ, ಸೊ ಎಲ್ಲ ಡೆಫಿಸಿಟ್ ಬೆಸೈಡ್ ಅಥವಾ ಲೈಕ್ ಜರ್ಮನಿ ಬಂದಾದ್ಮೇಲೆ ಕೆಲವರಿಗೆಲ್ಲ ತುಂಬಾ ಕನ್ಫ್ಯೂಷನ್ ಇರೋದು ಏನಪ್ಪಾ ಅಂತಂದ್ರೆ, ಸೊ ನಾನು ಕಿಡ್ನೀಸ್ ಎಕ್ಸಾಮ್ ಬರಿಬೇಕಾ ಅಥವಾ ಆನ್ ಪಾಸಿಂಗ್ ಎಕ್ಸಾಮ್ ಬರಿಬೇಕಾ, ಯಾವ್ದು ಈಸಿ ಅಂತ? ಆಕ್ಚುಲಿ ಈಸಿ ಇರೋದು ಆನ್ ಪಾಸಿಂಗ್ ಪ್ರೂಫಿಂಗ್ ಕಂಪೇರ್ ಟು ಕೆಂಟ್ನೀಸ್. ಬಟ್ ಅದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಹಾಸ್ಪಿಟಲ್ ಅಥವಾ ರೆಹಾ ಸೆಂಟ್ರಮ್ ಅಥವಾ ಆಲ್ಟರ್ಹೈಮ್ ಅವ್ರು ಡಿಸೈಡ್ ಮಾಡ್ತಾರೆ ನಾವು ಯಾವ ಎಕ್ಸಾಮ್ ಬರಿಬೇಕಂತ ಹೇಳಿ. ಆನ್ ಪಾಸಿಂಗ್ ಎಕ್ಸಾಮ್ ಬರಿಬೇಕಂದ್ರೆ ಅದಕ್ಕೆ ಪ್ರಾಕ್ಟಿಕಲ್ ಅವರ್ಸ್ ಕನ್ಸಿಡರ್ ಆಕೈತಿ. ನಾವು ಇಂಡಿಯಾ ಒಳಗೆ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಪ್ರಾಕ್ಟಿಕಲ್ ಮಾಡ್ಸಿರಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಜಾಸ್ತಿ ಪ್ರಾಕ್ಟಿಕಲ್ ಇರ್ತೈತಿ. ಸೊ ಪ್ರಾಕ್ಟಿಕಲ್ ಅವರ್ಸ್ ಅದನ್ನ ಕನ್ಸಿಡರ್ ಮಾಡಿ ಆಮೇಲೆ ಅವರಿಗೆ ಆನ್ ಪಾಸಿಂಗ್ ಪ್ರೂಫಿಂಗ್ ಕೊಡ್ತಾರೆ. ಬಟ್ ಅದು ಆನ್ ಪಾಸಿಂಗ್ ಪ್ರೂಫಿಂಗ್ ಬರಿಬೇಕಂದ್ರೆ ಅದು ಹಾಸ್ಪಿಟಲ್ದವರ ಡಿಸೈಡ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್ ಕೆಂಟ್ನೀಸ್ ಪ್ರೂಫಿಂಗ್ ಎಕ್ಸಾಮ್ ಕೊಡ್ತಾರೆ. ಆಮೇಲೆ ಈಗ ಕೆಲವೊಂದು ಆಲ್ಟರ್ಹೈಮ್ ರೆಹಾ ಸೆಂಟ್ರಮ್ ಇರ್ಬೋದು, ಅವು ಆನ್ ಪಾಸಿಂಗ್ ಪ್ರೂಫಿಂಗ್ ಕೊಡ್ತಾರೆ. ಸೊ ಆಮೇಲೆ ಮೆಜಾರಿಟಿ ಇಂಡಿಯನ್ಸ್ಗೆ ಕಷ್ಟ ಆಗೋದೇನಪ್ಪ ಅಂತಂದ್ರೆ ಲ್ಯಾಂಗ್ವೇಜ್. ಸೊ ಅವರಿಗೆ ಬಂದ ತಕ್ಷಣ ಅಡ್ಜಸ್ಟ್ ಆಗಕ್ಕಾಗಲ್ಲ. ಯಾಕೆಂತಂದ್ರೆ ಸೊ ಇಲ್ಲಿ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋದಕ್ಕೂ ನಾವು ಲ್ಯಾಂಗ್ವೇಜ್ ಕಲಿತು ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೊ ನೀವು ಫಸ್ಟ್ ಟೈಮ್ ಆ ಹಾಸ್ಪಿಟಲಿಗೆ ಬಂದು ನೀವು ಲೈಕ್ ವರ್ಕ್ ಮಾಡ್ಬೇಕಾದ್ರೆ ಲೈಕ್ ಕೊಲೀಗ್ಸ್ ಯಾರು ನಿಮಗೆ ಊಬರ್ಗಾಗ ಮಾಡ್ಬೇಕಾದ್ರೆ ಅಂದ್ರೆ ಲೈಕ್ ಡ್ಯೂಟಿ ಹ್ಯಾಂಡ್ ಓವರ್ ಕೊಡ್ಬೇಕಾದ್ರೆ ಅವಾಗ ನಿಮ್ಗೆ ಹೆಂಗ್ ಅನಿಸ್ತಿತ್ತು? ಸ್ಟಾರ್ಟಿಂಗ್ ನಂಗೂ ಕಷ್ಟ ಆಗಿತ್ತು. 3 to 4 ಮಂತ್ ಕಷ್ಟ ಆಗ್ತೈತಿ. ಯಾಕಂತಂದ್ರೆ ನಾವು ನಾರ್ಮಲ್ ಲ್ಯಾಂಗ್ವೇಜ್ ಕಲ್ತಿರ್ತೀವಿ. ಸೊ ಮೆಡಿಕಲ್ ಫೀಲ್ಡ್ ಏನು ಕಲ್ತಿರಂಗಿಲ್ಲ. ಸೊ ಇವಾಗ ಮುಂಚೆ 2 ಇಯರ್ ಬ್ಯಾಕ್ ಅವಾಗ ಯಾರು ಇದು ಹಾಸ್ಪಿಟಲ್ ರಿಲೇಟೆಡ್ ವೊಕ್ಯಾಬ್ಸ್ ಆಗಿರ್ಬೋದು ಅದು ಜಾಸ್ತಿ ಯಾರು ಮಾಡ್ತಿರ್ಲಿಲ್ಲ. ಸೊ ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ಯಾರ. ಹಾಸ್ಪಿಟಲ್ ಏನ್ ಕೇಳ್ತಾರೆ, ಯಾವ ತರ ಮಾತಾಡ್ಬೇಕು ಎಲ್ಲರಿಗೂ ವಿಡಿಯೋ ಮಾಡತ್ತಾರ. ಸೊ ನಾವೆಲ್ಲ ಬಂದು ಕಲ್ತಿದ್ದು ಜರ್ಮನಿ ಒಳಗಡೆ. ನಾನು ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತೇನೆ ಅಂದ್ರೆ ಅಲ್ಲೇ ಇಂಡಿಯಾ ಒಳಗಿದ್ದ ಬಂದ್ರೆ ಈಸಿ ಆಗ್ತೈತಿ. ಇಲ್ಲಿ ಪೇಷಂಟ್ಸ್ ಆಲ್ಮೋಸ್ಟ್ ಡಿಯಾಲೆಕ್ಟ್ ಯೂಸ್ ಮಾಡ್ತಾರೆ. ಈಗ ನಾನಿರೋದ ಬಾಡೆನ್ ರೂಟೆನ್ಬರ್ಗ್, ಇಲ್ಲಿ ಶ್ವೇಬಿಶ್ ಯೂಸ್ ಮಾಡ್ತಾರೆ. ಮುಂಚೆ ಬಯರ್ನ್ ಅಂದ್ರೆ ಅದು ಈಗ ಹೆಂಗ್ ನಮ್ದು ಕರ್ನಾಟಕದೊಳಗಡೆ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದಾಗ ಉತ್ತರ ಕರ್ನಾಟಕ ಭಾಷೆ ಯೂಸ್ ಮಾಡ್ತೀವಿ. ಈ ಫುಲ್ ಸೌತ್ ಕರ್ನಾಟಕ ಒಳಗೆ ಅವ್ರು ಒಂಥರ ಬೇರೆ ಬಟ್ ಜರ್ಮನಿ ಒಳಗ ನಾವು ಕಲ್ತ್ ಬಂದಿರೋದು ಹೋಗ್ ಡ್ರೆಸ್ ಅಂದ್ರೆ ಫುಲ್ ನಾವು ಪುಸ್ತಕದ ಕಲ್ತ್ ಬಂದಿರ್ತೀವಿ. ಸೊ ಅದನ್ನ ಯಾರು ಯೂಸ್ ಮಾಡಲ್ಲ, ಆಡು ಭಾಷೆ ಅಂತ ಯೂಸ್ ಮಾಡ್ತಾರೆ. ಅದು ಆಲ್ಮೋಸ್ಟ್ ಇಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಇರೋದ್ರಿಂದ ಅವ್ರು ಅದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅವ್ರು ಒಂದ್ಸರಿ ಹೇಳಿದ್ರಂತೂ ಅರ್ಥನೇ ಆಗಲ್ಲ. ಅದು ನಾವು ಕಲಿಬೇಕಂದ್ರೆ 2 ವರ್ಷ ಹೋದ್ರೂ ಕಲ್ತಿರಂಗಿಲ್ಲ. ಟೈಮ್ ತಗೋತೈತಿ ಅದು ಕಲಿಯಾಕ. ಬಟ್ ಅವ್ರಿಗೆ ನಮ್ಗೆ ಅರ್ಥ ಆಗ್ಲಿಲ್ಲ, 1-2 ಸರಿ ಹೇಳು ಅಂದ್ರೆ ಹೇಳ್ತಾರ, ಆ ಥರ ಏನಿಲ್ಲ. ಸೊ ಅದೇ ಈಗ ನಾವು ಇಂಡಿಯಾದಲ್ಲಿ ನಾವು ಸ್ಟಾರ್ಟಿಂಗ್ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಸೇರಿದ್ರೆ ಅಥವಾ ನಾವು ಲೈಕ್ ನಾವು ಕಾಲೇಜಲ್ಲೇ ಓದ್ಬೇಕಾದ್ರೆ ನಮ್ಗೆ ಹಾಸ್ಪಿಟಲ್ ಅಲ್ಲಿ ನಮ್ಮ ಟೀಚರ್ಸ್ ಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಈ ಪ್ರೊಸೀಜರ್ ಈ ತರ ಮಾಡ್ಬೇಕು ಪ್ರತಿಯೊಂದು ನಮಗೆ ಹಾಸ್ಪಿಟಲ್ ಆಗಿ ಹೇಳ್ಕೊಡೋರು. ಸೊ ಈಗ ನಾವು ಜರ್ಮನಿ ಬಂದಿರ್ತೀವಿ, ಜರ್ಮನಿ ಬಂದು ಹೊಸ್ತಾಗಿ ಕಲಿತಿರ್ತೀವಿ. ಲೈಕ್ ಹೊಸ್ತಾಗೆ ನಮ್ಗೆಲ್ಲಾನು ವರ್ಕ್ ಆಗಿರ್ಬೋದು, ಎಲ್ಲ ತರ ಹೊಸ್ತಾಗಿರುತ್ತೆ. ಯಾಕಂದ್ರೆ ನಾವು ಕಲ್ತಿರೋದು ಬೇರೆ ತರ ಇರುತ್ತೆ, ಇಲ್ಲಿ ವರ್ಕ್ ಬೇರೆ ತರ, ಇಲ್ಲಿ ಕೇರ್ ರಿಲೇಟೆಡ್ ವರ್ಕ್ ಇರುತ್ತೆ ಇಲ್ಲಿ. ಸೊ ಹೌದಲ್ವಾ? ಸೊ ನಮಗೆ ಇಲ್ಲಿ ಯಾವ ತರನಾದ್ರೂ ನಮ್ಗೆ ಟೀಚರ್ಗಳು ಏನಾದ್ರು ಕೊಡ್ತಾರ, ಲೈಕ್ ಪ್ರಾಕ್ಸಿಸ್ ಲೆಟರ್ ಅಂತ ಇರ್ತಾರಲ್ಲ, ಸೊ ಆ ತರ ಏನಾದ್ರು ಕೊಡ್ತಾರ ಸ್ಟಾರ್ಟಿಂಗ್ ಅಲ್ಲಿ? ಜರ್ಮನಿಗೆ ಫ್ರೆಶರ್ಸ್ ಬರ್ಬೋದು, ಆಮ್ಯಾಗ ಎಕ್ಸ್ಪೀರಿಯನ್ಸ್ ಇರೋರು ಬರ್ಬೋದು. ಯಾರು ಬಂದ್ರು ಏನ್ ತೊಂದ್ರೆ ಇಲ್ಲ. ಹಾಸ್ಪಿಟಲ್ ಅಥವಾ ಆಲ್ಟರ್ಹೈಮ್ ಎಲ್ಲರ ಹಾಕ್ಲಿ, ಫಸ್ಟ್ ಬಂದ ತಕ್ಷಣ ನೀವು ಒಬ್ರ ಹೋಗಿ ಮಾಡ್ರಿ ಅಂತ ಯಾರು ಏನ್ ಆತರ ಮಾಡಲ್ಲ. ಸೊ ಬಂದ ತಕ್ಷಣ ಫಸ್ಟ್ ಹಾಸ್ಪಿಟಲ್ ಓರಿಯಂಟೇಶನ್ ಮಾಡ್ತಾರ. ಆಲ್ಟರ್ಹೈಮ್ ಇದ್ರೆ ಎಲ್ಲಾನು ಓರಿಯಂಟೇಶನ್ ಮಾಡ್ತಾರ. ಸ್ಟಾರ್ಟಿಂಗ್ 2 days ಅದನ್ನ ಮಾಡ್ತಾರೆ, ಓರಿಯಂಟೇಶನ್ ಮಾಡ್ತಾರೆ. ಯಾವ್ದೆಲ್ಲ ಐತಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಮಾಡಿ ಕೊಟ್ಟ ತಕ್ಷಣ ಫಸ್ಟ್ ಏನ್ ಮಾಡ್ತಾರ, 1 month ಈಗ ನೀನ್ ಹೊಸದಾಗಿ ಬಂದಿ ಅಂದ್ರೆ ನಿನ್ ಜೊತೆ ಒಬ್ರು ಫ್ಲೆಗಿಫ್ರಾಕ್ಟ್ ಇರ್ತಾರ. ಅವ್ರು ಎಲ್ಲಾನು ತೋರಿಸ್ಕೊಡ್ತಾರೆ, ಯಾವ ತರ ವರ್ಕ್ ಇರ್ತೈತಿ, ಹೆಂಗ್ ಮಾಡ್ಬೇಕ, ಏನ್ ಮಾಡ್ಬೇಕ. 1 month ಫುಲ್ ಕಂಟಿನ್ಯೂಸ್ ಹೇಳ್ಕೊಡ್ತಾರ ಅವರು.
ಅದಾದ್ಮೇಲೆ ಸೊ ಅವಾಗ ನಾವು ಇನ್ನು ಫ್ಲೆಗೆ ಕ್ರಾಫ್ಟ್ ಆಗಿರಂಗಿಲ್ಲ, ಸೊ ಫ್ಲೆಗೆ ಅಸಿಸ್ಟೆಂಟ್ ಆಗಿರ್ತೀವಿ. ಸೊ ಅಸಿಸ್ಟೆಂಟ್ ಕೆಲಸ ಏನೈತಿ ಆಮ್ಯಾಗ ಇಂಡಿವಿಜುವಲ್ ಮಾಡ್ಬೇಕು. ಈಗ ಯಾವಾಗ ಏನ್ ಕೇಳಿದ್ರು ಅವ್ರು ಎಲ್ಲರೂ ಹೇಳ್ಕೊಡ್ತಾರೆ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಇಂಡಿಯಾದಲ್ಲಿ ಕಲಿಬೇಕಾದ್ರೆ ಎಲ್ಲ ಇಂಗ್ಲಿಷ್ ಟರ್ಮ್ಸ್ ಯೂಸ್ ಮಾಡ್ತಿರ್ತೀವಿ. ಮೆಡಿಕಲ್ದಲ್ಲಿ ಯಾವುದೇ ಯೂಸ್ ಮಾಡ್ಬೇಕಾದ್ರೆ ಲೈಕ್ ನಿಮೋನಿಯಾ ಅಂತ ಯೂಸ್ ಮಾಡ್ತೀವಿ. ಸೊ ಅದೇನು ಜರ್ಮನಿನಲ್ಲಿ ನಾವು ಆ ಥರ ಯೂಸ್ ಜರ್ಮನಿಯಲ್ಲಿ ನಿಮೋನಿಯಾ ಅಂತಾನೂ ಯೂಸ್ ಮಾಡ್ತೀವಿ. ಬಟ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಲುಂಗನ್ ಎನ್ಸಿಂಡಮ್ ಅಂತ ಕರಿತೀವಿ. ಸೊ ಹೌದಲ್ವಾ? ಅದೇ ನೀವು ಓಲ್ಡ್ ಏಜ್ ಪೀಪಲ್ ಹತ್ರ ನಾವು ಮಾತಾಡ್ಬೇಕಾದ್ರೆ ನೀವು ಲುಂಗನ್ ಎನ್ಸಿಂಡಮ್ ನಿಮೋನಿಯಾ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಈ ತರ ಕೆಲವೊಂದು ಜರ್ಮನ್ ಮೆಡಿಕಲ್ ಟರ್ಮ್ಸ್ಗಳನ್ನ ಕಲಿಯೋಕ್ಕೆ ನೀವು ಯಾವ ತರ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀರಿ? ಲೈಕ್ ನೀವು ಯಾವ ತರ ಜರ್ಮನ್ ಮೆಡಿಕಲ್ ಟರ್ಮ್ಸ್ನ ಕಲಿತೀರಿ? ನಾನು ಏನ್ ಮಾಡ್ತಿದ್ದೆ, ಆಕ್ಚುಲಿ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಮೆಡಿಕಲ್ ಟರ್ಮ್ಸ್ಗಳನ್ನೆಲ್ಲ ಯಾರು ಹೇಳ್ಕೊಡಲ್ಲ, ಜಸ್ಟ್ ಜನರಲ್ ಆಗಿ ಲ್ಯಾಂಗ್ವೇಜ್ ಕಲಿಸ್ತಾರೆ. ಬಟ್ ಮೆಡಿಕಲ್ ಟರ್ಮ್ಸ್ ಇರೋದೇ ಮೇನ್. ಸೊ ನಾನು ಫಸ್ಟ್ ಡೇ ಜರ್ಮನಿಗೆ ಬಂದ ತಕ್ಷಣ ಅದು ಹಾಸ್ಪಿಟಲ್ದಾಗ ಅವ್ರು ಡೈಲಿ ವರ್ಡ್ಸ್ ಮಾತಾಡ್ತಿದ್ರಲ್ಲ, ಸೊ ಕೇಳಿದ ತಕ್ಷಣ ಅದು ಹೊಸದಂತ ಅನ್ಸೋದು. ಸೊ ಅವ್ರು ನಾಳೆ ಬರ್ಕೋತಿದ್ದೆ ಒಂದು ಚೀಟಿ ಒಳಗೆ ಡೈಲಿ ಅವ್ರು ಏನು ಮಾತಾಡ್ತಾರೆ, ನಂಗೆ ಏನಾದರೂ ಅದು ಹೊಸದು ಅನ್ಸಿದ್ರೆ ನಾ ಡೈಲಿ ಬರ್ಕೊಂಡು ಬರ್ತಿದ್ದೆ. ನಾ ಫಸ್ಟ್ ಇದ್ದಿದ್ದು ಹಾಸ್ಪಿಟಲ್ದಾಗ ಫೋನ್ ಯೂಸ್ ಮಾಡೋಕೆ ಅವಕಾಶ ಇರ್ತಿರ್ಲಿಲ್ಲ. ಸೊ ಬ್ರೇಕ್ ಟೈಮ್ ಒಳಗೆ ಫೋನ್ ಯೂಸ್ ಮಾಡ್ಬೋದಿತ್ತು. ಸೊ ಅವಾಗ ಅದ್ರ ಮೀನಿಂಗ್ ನೋಡ್ಕೊತಿದ್ದೆ ಏನಂತ ಹೇಳಿ. ಸೊ ಡೈಲಿ ಹೊಸದು ಕಲಿತಿದ್ದೆ ನಾನು. ಮತ್ತು ಅದ್ಮ್ಯಾಗ ಅದನ್ನ ನನ್ನ ಪೇಷಂಟ್ ಜೊತೆ ಮಾತಾಡೋಕ್ಕೆಲ್ಲ ಯೂಸ್ ಮಾಡ್ಕೊತಿದ್ದೆ ಅದನ್ನ. ಸೊ ಇವಾಗ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆನ್ ಪಾಸಿಂಗು ಅಥವಾ ಅನರ್ಕೆನಿಂಗು ಯಾವ್ದು ಚೂಸ್ ಮಾಡಬೇಕು ಅಂತ ಇತ್ತು. ಸೊ ನೀವ್ ಯಾವ್ದು ಚೂಸ್ ಮಾಡಿದ್ರಿ? ನಾನು ರೆಹಾಜ್ ಸೆಂಟ್ರಮ್ ಇರೋದ್ರಿಂದ ನಮ್ಮ ಹಾಸ್ಪಿಟಲ್ ಕಡೆಯಿಂದನೇ ಅವರು ಆನ್ ಪಾಸಿಂಗ್ ಪ್ರೂಫಿಂಗ್ ಇದು ಮಾಡಿದ್ರು ಅವರು. ಸೊ ಓಕೆ, ಸೊ ನೀವು ಆನ್ ಪಾಸಿಂಗ್ ಇದು ಮಾಡಿದ್ರಿ. ಸೊ ನಿಮ್ದು ಅವತ್ತು ಎಕ್ಸಾಮ್ ದಿವಸ ನಿಮ್ದು ಯಾವ ತರ ಇತ್ತು ಸಿಚುವೇಶನ್? ಅದ್ರಾಗ ಏನಂದ್ರೆ ನಮ್ದು ಅದ ರೆಹಾಜ್ ಸೆಂಟರ್ ಒಳಗಡೆ ಅದ ಹಾಸ್ಪಿಟಲ್ ಒಳಗಡೆ ಯಾವ ತರ ಇತ್ತಂದ್ರೆ ಆಲ್ಮೋಸ್ಟ್ ಪ್ರಾಕ್ಸಿಸ್ ಆನ್ ಲೈಟರ್ ಅಂತ ಇದ್ರು. ಬಟ್ ನಮಗ್ ಕ್ಲಾಸ್ ಏನು ಕೊಟ್ಟಿರ್ಲಿಲ್ಲ. ಇದು ಆನ್ ಪಾಸಿಂಗ್ ಪ್ರೂಫಿಂಗ್ ಯಾವ ತರ ಇರ್ತೈತಿ ಏನಂತ ಏನ್ ಕೊಟ್ಟಿರ್ಲಿಲ್ಲ. ನಾನು B1 ಮೇಲೆ ಬಂದಿದ್ದಲ್ಲ, B2 ಕ್ಲಾಸ್ ಕೊಟ್ಟಿದ್ರು. ಆಮೇಲೆ ಪ್ರಾಕ್ಸಿಸ್ ಆನ್ ಲೈಟರ್ ಇದ್ರ. ಸೊ ನಮ್ದು ಎಕ್ಸಾಮ್ ಬರೋ ಟೈಮಿಗೆ ಅವ್ರು ಅದ ಹಾಸ್ಪಿಟಲ್ ಬಿಟ್ಟು ಬೇರೆ ಕಡೆ ಹೊಂಟಿದ್ರು. ಅಂದ್ರೆ ನಿಮ್ ಆನ್ ಪಾಸಿಂಗ್ ಅಂದ್ರೆ ಯಾವ ತರ ಇತ್ತು? ಲೈಕ್ ಪ್ರಾಕ್ಟಿಕಲ್ ಮತ್ತೆ ರೈಟಿಂಗು ಎರಡೂ ಇತ್ತು. ಆನ್ ಪಾಸಿಂಗ್ ಅಂದ್ರೆ ಜಸ್ಟ್ ಇದು ಓರಲ್ ಎಕ್ಸಾಮ್ ಇಂಗ್ಲಿಷ್ ಪ್ರೂಫಿಂಗ್ ಅಷ್ಟೇ ಇರ್ತೈತಿ. ಪ್ರಾಕ್ಟಿಕಲ್ ಅಂತಂದ್ರೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಮಾಡ್ಸಲ್ಲ. ಸೊ ಅಲ್ಲಿ ಒಂದು ಎಕ್ಸಾಮಿನೇಷನ್ ರೂಮ್ ಒಳಗ ಡಮ್ಮಿ ಪೇಷಂಟ್ ಇರುತ್ತಲ್ಲ, ಅದ್ರಲ್ಲಿ ಜಸ್ಟ್ ಪ್ರೊಸೀಜರ್ ಅಂದ್ರೆ ಯಾವ ತರ ಇರ್ತೈತಿ ಅಂತ ಜಸ್ಟ್ ನೋಡ್ತಾರೆ. ಪ್ರೊಸೀಜರ್ ಅಂದ್ರೆ ವಾಷನ್ ಮಾಡ್ಸಲ್ಲ, ಅಂದ್ರೆ ಪೇಷಂಟ್ ಕೊಟ್ಟು ಏನು ಮಾಡ್ಸಲ್ಲ. ಎಕ್ಸಾಂಪಲ್ ಕೇರ್ ಪ್ಲಾನ್ ಇವೆಲ್ಲ ಬರೆಯಲ್ವಾ? ಕೇರ್ ಪ್ಲಾನ್ ಏನು ಬರೆಯಂಗಿಲ್ಲ. ಪ್ರೊಸೀಜರ್ ಅಂದ್ರೆ ಯಾವ ತರ ಇನ್ಸುಲಿನ್ ಕೊಡ್ತೀವಿ. ಇಲ್ಲಿ ಆಕ್ಚುಲಿ ನಾವು ನರ್ಸಿಂಗಿಗೆ ಫಸ್ಟ್ ಇಯರ್ಗೆ ಅಲ್ಲಿ ಏನ್ ಮಾಡಿರ್ತೇವಲ್ಲ, ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು ಯಾವ್ದ ಅಂತ ಆ ತರ ಕೇಳ್ತಾರ. ಆಮ್ಯಾಗೆ ಇನ್ಫ್ಯೂಷನ್ ಯಾವ ತರ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರ. ಆಕ್ಚುಲಿ ಆನ್ ಪಾಸಿಂಗ್ ಈಸಿನೇ ಇರ್ತೈತಿ. ಬಟ್ ಕಿಡ್ನೀಸ್ ಅಲ್ಲಿ ಆ ತರ ಅಲ್ಲ. ಕಿಡ್ನೀಸ್ ಅಲ್ಲಿ ಲೈಕ್ ನಾವು ಪ್ರಾಕ್ಟಿಕಲ್ ಅಲ್ಲೇ ಮಾಡ್ಬೇಕು, ರಿಯಲ್ ಪೇಷಂಟ್ ಹತ್ರನೇ ಮಾತಾಡ್ಬೇಕು. ಕೆಂಟ್ನೀಸ್ ಒಳಗಡೆ ಪ್ರಾಕ್ಟಿಕಲ್ ಇರ್ತೈತಿ, ಆಮೇಲೆ ಪ್ಲಸ್ ಇಂಗ್ಲಿಷ್ ಎಕ್ಸಾಮ್ ಇರ್ತೈತಿ. ಇದ್ರೊಳಗ ಜಾಸ್ತಿ ಅವ್ರ ಪ್ರಾಕ್ಟಿಕಲಿ ಕಾನ್ಸಂಟ್ರೇಟ್ ಮಾಡಲ್ಲ, ಯಾಕಂದ್ರೆ ಆಲ್ರೆಡಿ ನಾವಲ್ಲಿ ನಮ್ದು ಪ್ರಾಕ್ಟಿಕಲ್ ಅವರ್ಸ್ ಮ್ಯಾಚ್ ಆಗಿರ್ತೈತಿ. ಆಮೇಲೆ ನಿಮ್ಗೆ ಅದು ಆನ್ ಪಾಸಿಂಗ್ ನೀವು ಎಕ್ಸಾಮ್ ಬರೀಬೇಕಂದ್ರೆ ಆಲ್ಮೋಸ್ಟ್ 6 to 12 months ಆಗ್ತೈತಿ. ಆಲ್ಮೋಸ್ಟ್ ಅವ್ರು 8 month 9 month ಆದ್ಮೇಲೆ ನಿಮಗದ ಆನ್ ಪಾಸಿಂಗ್ ಪ್ರೂಫಿಂಗ್ ಎಕ್ಸಾಮ್ ಬರಕ ಇದು ಮಾಡ್ಕೊಡ್ತಾರೆ. ಸೊ ಈಗ ನಿಮ್ದು ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಯಾವ ತರ ಏನೇನು ಟಾಸ್ಕ್ ಕೊಟ್ಟಿದ್ರು, ಏನೇನು ನೀವು ಮಾಡ್ಬೇಕಾಗಿತ್ತು ಪ್ರಾಕ್ಟಿಕಲ್? ಆಕ್ಚುಲಿ ತಮಗ ಯಾರು ಏನು ಅಂದ್ರೆ ಬಿಟ್ಟು ಹೋಗತ್ತಿದ್ರೆ ಯಾರು ಏನು ಹೆಲ್ಪ್ ಮಾಡಿಲ್ಲ. ಯಾವ ತರ ಎಕ್ಸಾಮ್ ಅಲ್ಲಿ ಅದ ನಾನು ಚಾರ್ಜ್ ಬಿಟ್ಟು ಎಲ್ಲ ಇದ್ ಮಾಡ್ಕೊಂಡು ಆಮ್ಯಾಗ ಒಂದ್ ಸ್ವಲ್ಪ ಅವ್ರಿಗೆ ಇವ್ರಿಗೆ ಇದನ್ನ ಕೇಳಿದ್ದೆ. ಅಲ್ಲ, ಎಕ್ಸಾಮ್ ದಿನ ಎಕ್ಸಾಮ್ ಯಾವ ತರ ಲೈಕ್ ಏನೇನು ಟಾಸ್ಕ್ ಹೋಗುತ್ತೆ ಅಂತಂದ್ರೆ ಲೈಕ್ ನೀವೇನ್ ಮಾಡ್ಬೇಕಾಗಿತ್ತು ಎಕ್ಸಾಮ್? ಸೊ ಅಲ್ಲಿ ಎಕ್ಸಾಮ್ ಓರಲ್ ಎಕ್ಸಾಮ್ ಅಂತಂದ್ರೆ ಒಂದು ಪೇಷಂಟ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. 2 days ಬಿಫೋರ್ ಒಂದು ಪೇಷಂಟ್ ನ ಚೂಸ್ ಮಾಡಿರ್ತೀವಿ. ಪೇಷಂಟ್ ಪ್ರೊಫೈಲ್ ಎಲ್ಲ ನಮ್ಮ ಕಡೆನೇ ಇರುತ್ತಲ್ಲ. ಸೊ ಅವಾಗ ಪೇಷಂಟಿಗೆ ಏನು ಪ್ರೈಮರಿ ಡಯಾಗ್ನೋಸಿಸ್ ಆಗಿರ್ಬೋದು, ನೆಬೆನ್ ಡಯಾಗ್ನೋಸಿಸ್ ಆಗಿರ್ಬೋದು ಎಲ್ಲಾನು ಓದ್ಕೋಬೇಕು. ಮೆಡಿಕೇಶನ್ ಅದಕ್ಕೆ ವಿರ್ಕ್ ಸ್ಟಾಫ್ ಆಗಿರ್ಬೋದು, ನೆಬೆನ್ ವಿರ್ಕಿಂಗ್ ಆಗಿರ್ಬೋದು ಎಲ್ಲಾನು ಓದ್ಕೊಂಡಿರ್ಬೇಕು. ಸೊ ಅಲ್ಲಿ ಎಕ್ಸಾಮ್ ಹಾಲಿಗೆ ಎಂಟರ್ ಆದ ತಕ್ಷಣ ಇಬ್ರು ಇರ್ತಾರೆ, ಒಬ್ರು ಮೇಲ್ ಒಬ್ರು ಫೀಮೇಲ್ ಪರ್ಸನ್ ಇದ್ರು ನಮಗೆ ಬಂದಿದ್ರ, ಬೇರೆ ಕಡೆಯಿಂದ ಬಂದಿರ್ತಾರ. ಸೊ ಅವಾಗ ಅವ್ರು ಫಸ್ಟ್ ಕೇಳ್ತಾರೆ ಪೇಷಂಟ್ ಯಾವ ಚೂಸ್ ಮಾಡಿದ್ರಿ. ಫಸ್ಟ್ ನಮ್ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ನಾವು ಪೇಷಂಟ್ ಬಗ್ಗೆ ಹೇಳ್ಬೇಕು. ಅಂದ್ರೆ ಪೇಷಂಟಿಗೆ ಯಾವ ತರ ಡಯಾಗ್ನೋಸಿಸ್ ಐತಿ, ಪೇಷಂಟ್ಸ್ ಎದಕ್ಕೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿರ್ತಾರ, ಆಮೇಲೆ ಏನ್ ಡಯಾಗ್ನೋಸಿಸ್ ಇತ್ತು, ಆಮೇಲೆ ಫ್ರೀ ಹಿಸ್ಟ್ರಿ ಪಾಸ್ಟ್ ಹಿಸ್ಟ್ರಿ ಅವನ್ನೆಲ್ಲ ಹೇಳ್ಬೇಕು. ಏನೇನಾಗಿತ್ತ ಪೇಷಂಟಿಗೆ, ಎದಕ್ಕೆ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರ,
ಆಮೇಲೆ ಇವಾಗ ಮತ್ತೆ ಎಕ್ಸಾಮ್ ಅಂದ್ರೆ ನಿಮಗೆ ಭಯ ಆಗ್ತಿತ್ತಾ ಎಕ್ಸಾಮ್ ಟೈಮಲ್ಲಿ? ಹಾ, ಯಾಕಂದ್ರೆ ಫಸ್ಟ್ ಆ ಹಾಸ್ಪಿಟಲ್ದಾಗ ಇಂಡಿಯನ್ಸ್ ನಾವು ಫಸ್ಟ್ ಇದ್ದಿದ್ದೆ. ಅದ್ರಾಗ ನನಗ ಮತ್ತೆ ಇನ್ನೊಂದು ಹುಡುಗಿ ಇತ್ತು, ಫಸ್ಟ್ ಎಕ್ಸಾಮ್ ತಗೊಂಡಿದ್ರು. ನಮಗೇನು ಯಾವ ತರ ಎಕ್ಸಾಮ್ ಇರ್ತೈತಿ ಅಂತ ಹೇಳಿ ಒಂದು ಟ್ರಯಲ್ನು ಮುಂಚೆನೂ ಮಾಡಿಸಿ ನೋಡಿರ್ಲಿಲ್ಲ, ಏನು ಗೊತ್ತೇ ಇರ್ಲಿಲ್ಲ. ಆಕ್ಚುಲಿ ಇವತ್ತಿನ ಅಲ್ಲ, ಅದು ಒಂದು 2 ವರ್ಷದ ಹಿಂದೆ. ಸೊ ಅದೇ ಇತ್ತೀಚೆಗೆ ಇವಾಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗೈತೆ. ಮುಂಚೆ ತರ ಇದು ಮಾಡ್ತಾ ಇಲ್ಲ, ಲೈಕ್ ಯಾವ ತರ ಜಾಸ್ತಿ ಇದು ಮಾಡಲ್ವಾ, ಟೇಕ್ ಕೇರ್ ಮಾಡ್ತಾರಲ್ಲ. ಅಂದ್ರೆ ಅದ್ರ ಮೀನಿಂಗ್ ಅಂದ್ರೆ ಲೈಕ್ ಹೆಂಗೆ ಅಂತಂದ್ರೆ ಎಲ್ಲ ಸಪೋರ್ಟಿವ್ ಆಗಿ ಯಾವ ತರ ಮಾಡ್ಬೇಕು ಏನು ಇತ್ತಂತೆಲ್ಲ ಎಲ್ಲಾ ಹಾಸ್ಪಿಟಲ್ದಾಗ ಆಲ್ಮೋಸ್ಟ್ ಅದು ಆಕ್ಚುಲಿ ಹೇಳ್ಕೊಡ್ಬೇಕು. ಎಕ್ಸಾಮ್ ಅಂದ್ರೆ ಯಾವ ತರ ಇರ್ತೈತಿ, ಅವ್ರಿಗೆ ಪ್ರಾಕ್ಸಿಸ್ ಆನ್ಲೈಟರ್ ಇರ್ತಾರ, ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ, ಥಿಯರಿ ಎಕ್ಸಾಮ್ ಬಗ್ಗೆ ಹೇಳ್ಕೊಡ್ಬೇಕು. ಅವ್ರೆ ನಮ್ಮಿದ್ರೊಳಗಡೆ ಆತರ ಅಷ್ಟೊಂದು ಅವ್ರು ಬಿಟ್ಟು ಹೋಗತ್ತಿದ್ರ, ಆಮ್ಯಾಗ ಅಷ್ಟೊಂದು ಏನ್ ಇದನ್ ಮಾಡಿರ್ಲಿಲ್ಲ. ನೀವು ಮತ್ತೆ ಎಕ್ಸಾಮ್ ಅಲ್ಲಿ ಯಾವ್ದೇ ತರ ಮಿಸ್ಟೇಕ್ ಏನಾರ ಮಾಡಿದ್ರೆ ಮತ್ತೆ ಹೇಳ್ತಾರ ಫಸ್ಟ್ ಅವ್ರು ಹೇಳ್ತಾರ ನೀವೇನಾರ ಮಿಸ್ಟೇಕ್ ಲಾಸ್ಟ್ ನಾವ್ ಎಕ್ಸಾಮ್ ಮುಗಿಸಿ ಆದ ತಕ್ಷಣ ಅವ್ರು ನಾವ್ ಏನ್ ಮಿಸ್ಟೇಕ್ ಮಾಡಿದ್ವಿ ಅಂತ ಹೇಳ್ತಾರ. ಇವನ್ ಪಾಸ್ ಫೇಲ್ ಅಂತ ಅಲ್ಲೇನ ಹೇಳ್ತಾರೆ. ಸೊ ನೀವು ಎಕ್ಸಾಮ್ ಎಲ್ಲ ಕೊಟ್ರಿ, ಎಕ್ಸಾಮ್ ಕೊಟ್ಟಾದ್ಮೇಲೆ ನಿಮ್ಗೆ ಯಾವಾಗ ರಿಸಲ್ಟ್ ಯಾವಾಗ ಗೊತ್ತಾಯ್ತು? ಸೊ ಲೈಕ್ ನಾನ್ ಪಾಸ್ ಅಂತ ಇನ್ನು ಅವತ್ತೇ ಹೇಳಿದ್ರೆ ಆಗ ಎಕ್ಸಾಮ್ ಮುಗಿದ ತಕ್ಷಣ ಆಕ್ಚುಲಿ ನಾನು ಎಕ್ಸಾಮ್ ಮುಗಿತಾನು ಖುಷಿ ಒಳಗ್ ಬಂತಿದ್ದೆ. ಅವ್ರ ಪಾಸ್ ಅಂತ ಹೇಳಿದ್ರೆ ನಾನು ನನ್ನ ತಲೆನ ಕೆಡಿಸ್ಕೊಂಡಿಲ್ಲ. ಸೊ ಹಂಗ ನಾ ಜಸ್ಟ್ ಹೊರಗಡೆ ಬಂದೆ. ನಾ ಇನ್ನು ಮೇ ಬಿ ಆಮೇಲೆ ಹೇಳ್ತಾರ ಏನು ಸರ್ಟಿಫಿಕೇಟ್ ಡೈರೆಕ್ಟ್ ಬರ್ಬೋದು ಈ ತರ ಹಿಂಗಂತ ನಾನು ಅನ್ಕೊಂಡಿದ್ದೆ, ನಮ್ ಇಂಡಿಯಾ ಒಳಗ್ ಮಾಡಿರ್ತಾರಲ್ಲ. ಆಮೇಲೆ ಬಂದ ನಮ್ದು ಕೊಲೀಗ್ಸ್ ಬಂದ ಕೇಳಿದ್ರೆ ಪಾಸ್ ಫೇಲ್ ಅಂತ ಹೇಳಿ, ನಂಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಅಂತಂದೆ. ಆಮೇಲೆ ಅವ್ರ ಹೋಗಿ ಕೇಳಿದಾಗ ಪಾಸ್ ಅಂತ ಹೇಳಿದ್ರು. ಆಕ್ಚುಲಿ ಅವ್ರು ಹೇಳಿದ್ರು, ನಾನು ಅವಾಗ ಫುಲ್ ಎಕ್ಸಾಮ್ ಮುಗ್ದಿದ್ ಖುಷಿ ಒಳಗಿದ್ದೆ. ಮತ್ತೆ ಆಮೇಲೆ ಟೆನ್ಷನ್ ಇಂದ ನಂಗೆ ಅವ್ರು ಏನ್ ಹೇಳಿದಂತ ಇದಾಗಿರ್ಲಿಲ್ಲ ಅವಾಗ. ಇವಾಗ ಮೇನ್ ಕ್ವಶನ್ ಸೊ ನೀವು ಅಸಿಸ್ಟೆಂಟ್ ನರ್ಸ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಇದ್ದ ಸಂಬಳ ಮತ್ತೆ ರಿಜಿಸ್ಟರ್ ನರ್ಸ್ ಆಗಿ ಇದ್ದ ಸಂಬಳ, ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ? ಸೊ ಎರಡಕ್ಕೂ ಡಿಫ್ರೆನ್ಸ್ ಇದ್ರೆ ಎಷ್ಟಿದೆ ಮತ್ತೆ ನಿಮ್ಗೆ ಸ್ಯಾಟಿಸ್ಫೈ ಇದೆಯಾ ಸಂಬಳ? ಆಕ್ಚುಲಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಬಿಫೋರ್ ಫ್ಲೆಗೆಫಾಕ್ರಾಫ್ಟ್ ಸ್ಯಾಲ್ರಿ ಆಲ್ಮೋಸ್ಟ್ 2800 to 3000 ತನ ಇರ್ತೈತಿ. ಬಟ್ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಇರ್ತೈತಿ. ಸೊ ಅವಾಗ ಸ್ಯಾಲ್ರಿ ಚೆನ್ನಾಗಿ ಅನಿಸ್ತೈತಿ. ಅವಾಗ ನಮಗೆ ಕಮ್ಮಿ ಅನಿಸ್ತೈತಿ. ಫ್ಲೆಗೆಫಾಕ್ರಾಫ್ಟ್ ಆದಿಂದ ಜಾಸ್ತಿ ಬರ್ತೈತಿ ಅಂತ ನಾವು ಅನ್ಕೊಂಡಿರ್ತೀವಿ. ಫ್ಲೆಗೆಫಾಕ್ರಾಫ್ಟ್ ಆದಿಂದ 3500 ಇರ್ತೈತಿ, ಅದ್ರ ಮ್ಯಾಗೂ ಇರ್ತೈತಿ. ಸೊ ಅಲ್ಲಿ ಅವಾಗ ಏನಾಗ್ತೈತಿ, ಅದ್ರ ತಕ್ಕಂಗೆ ಟ್ಯಾಕ್ಸ್ ಹೋಗ್ತೈತಿ. ಮತ್ತು ಅದಕ್ಕೆ ಹಳೆ ಅಸಿಸ್ಟೆಂಟ್ ಇದ್ದಾಗ ಮತ್ತೆ ಇವಾಗ ಜಾಸ್ತಿ ಏನ್ ಡಿಫ್ರೆನ್ಸ್ ಬರಲ್ಲ. ಒಂದು 300 euro ಏನೋ 300 to 500 ಡಿಫ್ರೆನ್ಸ್ ಆಗ್ಬೋದು. ನಂಗೆ 2500 euro ರೆಂಟ್ ಗಿಂಟ್ ಎಲ್ಲ ಕಟ್ಟಾಗಿ 2500 ಅಂತ ಲೆಕ್ಕಾಚಾರ. ಅದು ಚೇಂಜ್ ಆಗ್ತೈತೆ. ನಾವು ನೈಟ್ ಡ್ಯೂಟಿನೂ ಮಾಡ್ತೀನಲ್ಲ, ಸೊ ಅದು ಅಕಾರ್ಡಿಂಗ್ ಟು ದಟ್ ಅದು ಚೇಂಜ್ ಆಗ್ತೈತೆ. ಸೊ 800 ಅಂತಂದ್ರೆ ಫಸ್ಟ್ ನೋಡೋದಾದ್ರೆ ಅಸಿಸ್ಟೆಂಟ್ ಆಗಿ 2200 ಈ ಲೆವೆಲ್ಗೆ ಇರುತ್ತೆ. ಲೈಕ್ ಏನಿಲ್ಲ ಅಂದ್ರೆ ಒಂದು 500 ಡಿಫರೆನ್ಸ್. ಅಸಿಸ್ಟೆಂಟ್ ಇದ್ದಾಗ 1700 1800 ಈ ತರ ಬರ್ತಿತ್ತು. ಸೊ ಇವಾಗ 2800 ಕೈಯಾಗ ಬರ್ತೈತಿ. ಬಾಡಿಗೆ ಗಿಡ್ಗೆ ಕಟ್ಟಾಗಿ 2500 ಅಂದ್ರೆ ಒಂದು 500 ಡಿಫರೆನ್ಸ್. ನಾವು ಎಕ್ಸಾಮ್ ಪಾಸ್ ಆಗಿ ಮಾಡಿದ್ರೆ 50,000 ಜಾಸ್ತಿ ಆಗುತ್ತೆ, 50,000 ಇಂಕ್ರಿಮೆಂಟ್ ಆಗುತ್ತೆ. ಸೊ ಇವಾಗ ಗೈಸ್ ಆಕ್ಚುಲ್ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದನ್ನ ಪಾರ್ಟ್ 2 ನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ವಾಚ್ ಅವರ್ ವಿಡಿಯೋಸ್, ಫಾಲೋ ಫಾರ್ ಮೋರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.